ಎಲ್ಲೋ ಒಂದ್ ಕಡೆ 80% 99% ಒಪ್ತಿಲ್ಲ ಒಪ್ತಾ ಇಲ್ಲ. ಕೆಲವರೆಲ್ಲೋ ಸಿಟಿಲಿ ಇರುವಂತವ್ರು ಅದೇ ಈಗ ಏನೋ ದುಡ್ಡು ಬರ್ಬೇಕು ಏನೋ ಅನ್ಕೊಂಡು ದುಡ್ಡಿನ ಆಸೆಗೋಸ್ಕರ ಕೆಲವೊಬ್ರು ರೈತರು ಒಪ್ಕೊಬೋದೇನೋ. ಬೆರಳಿಕೆ ರೈತರು ಅನ್ನಲ್ಲ ಆಕ್ಚುಲಿ. ಇವಾಗ ಏನು ಅಂದ್ರೆ ಅವ್ರನ್ನ ರೈತರು ಅನ್ಲಿಕ್ಕೂ ಇಷ್ಟಪಡಲ್ಲ. ಈಗ ಏನು ಅಂದ್ರೆ ಒಂದು ದುಡ್ಡಿನ ಆಮಿಷಕ್ಕೋಸ್ಕರ ಎಲ್ಲೋ ಒಂದ್ ಕಡೆ ಈಗ ನನ್ನ ಜಮೀನ ಮಾರ್ಕೊಂತೀನಿ ಅನ್ನೋರ್ ಮಧ್ಯೆ ಈ ಎಷ್ಟೋ ಜನಗಳಿಗೆ ಅನ್ನ ಹಾಕ್ತಿರೋ ರೈತರು ಏಂತಕ್ ಇದಾಗ್ಬೇಕು, ಒಳಗಾಗ್ಬೇಕು? ರೈತರು ಜಮೀನನ್ನ ಏಂತಕ್ ಬಿಟ್ಕೊಡ್ಬೇಕು? ಈಗ ಅದನ್ನು ನಾವು ಕೇಳ್ತಿರೋದು ಅದನ್ನೇ, ರೈತರ ಫಲವತ್ತಾದ ಭೂಮಿಯನ್ನು ನಿಮ್ಮ ಬಂಡವಾಳಶಾಹಿಗಳ ಅಥವಾ ನಿಮ್ಮ ಕಾರ್ಪೊರೇಟ್ಗಳಿಗೆ ಅವರು ಉದ್ಧಾರ ಮಾಡೋದಕ್ಕೆ ನಾವು ಕೊಟ್ಟು ಭಿಕ್ಷೆ ಬೇಡಬೇಕಾ? ಈ ರಾಜ್ಯದ ರೈತರ ಹಿತವನ್ನು ಕಾಯಬೇಕು ಅನ್ನೋ ಉದ್ದೇಶ ಏನಾದರೂ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಸಚಿವರುಗಳಿಗೆ ಏನಾದರೂ ಇದ್ದರೆ ನೀವು ಕ್ಯಾಬಿನೆಟ್ನಲ್ಲಿ ಇಲ್ಲ ಇಂಥದ್ದೊಂದು ಪ್ರಯತ್ನವನ್ನೇ ನಾವು ಮಾಡಲ್ಲ, ರೈತರ ಭೂಮಿಯನ್ನು ಮುಟ್ಟೋದಿಲ್ಲ ಅಂಥೇಳಿ ನೀವು ಭರವಸೆಯನ್ನು ಕೊಡಬೇಕು. ಆ ರೈತರ ಮೇಲೆ ಏನು ನೀವು ದೊಡ್ಡ ದಬ್ಬಾಳಿಕೆ ನಡೆಸಿದ್ರಲ್ಲ, ಹೋರಾಟ ಮಾಡ್ತಿದ್ದಾರೆ ಪಾಪ ಅವರು. ಅವತ್ತು ದೇವನಹಳ್ಳಿ ಚಲೋ ದಿನ ನಾವು ನೋಡಿದ್ವಲ್ಲ ಮಾಧ್ಯಮಗಳೆಲ್ಲ, ಅವ್ರನ್ನೇನು ಒಳ್ಳೆ ಟೆರರಿಸ್ಟ್ಗಳ ಥರ ಎತ್ತಾಕೊಂಡು ಹೋಗಿ ಏನು ಆ ಬಸ್ಸಿಗೆ ತುರ್ಕೋದು. ಅವನು ಯಾವನು ಒಬ್ಬ ಪೊಲೀಸ್ ಅಧಿಕಾರಿ, ನಿಮಗೆ ಗೊತ್ತಿಲ್ವಾ ನ್ಯಾಯಾಲಯದ ಆದೇಶ ಇದೆ ಈ ರೀತಿ ಮಾಡಬಾರ್ದು. ಆಯ್ತಪ್ಪ, ನೀನು ಒಬ್ಬ ರೈತರ ಮಗನಾಗಿರ್ತೀಯೋ, ನೀನು ಒಬ್ಬ ಅಧಿಕಾರಿ ಆದರೆ ಸಾಲದು, ನಿನಗೊಂದು ಅಂತಃಕರಣ ಬೇಕಲ್ಲ. ಅಂತಃಕರಣ ಈ ನಂಜನಸ್ವಾಮಿ ಹೇಳ್ತಾ ಇದ್ರು DC-ಗೆ, DC ನೀನು ಈ ಜಿಲ್ಲೆಯ ಮೊದಲ ಕಾರಕ್ಕೂನ ಕಣಯ್ಯ. ಒಬ್ಬ IPS ಹೇಳ್ತಿದ್ರು, ನೀನು ಹಾಕೊಂಡ್ರು ಇದೆಯಲ್ಲ ಏನು ಯೂನಿಫಾರ್ಮ್ ಇದೆಯಲ್ಲ ಅದು ನನ್ನ ದುಡ್ಡು ಅಂತ ಹೇಳ್ತಿದ್ರು. ಅಂಥ ಒಂದು ಹಿನ್ನೆಲೆ ನಮ್ದು ಹೋರಾಟ ಇದೆ. ಅಂತ ಮಾಸ್ ಲೀಡರ್ ಇವಾಗ ಯಾರು ಇಲ್ವಲ್ಲ ಸರ್ ಹೇಳಕ್ಕೆ? ಇಲ್ಲ, ಅವರೇ ಬೇಕು ಅಂತಲ್ಲ. ಈಗ ಪಾಪ ಈಗ ಹೋರಾಟ ಮಾಡ್ತಿದ್ದಾರೆ ಏನು ಸುಮ್ಮನೆ ಅಲ್ಲ. ಪ್ರಕಾಶ್ ರೈ ಬಂದಿದ್ದಾರೆ, ರೈತ ಹೋರಾಟಗಾರರು ಬಂದಿದ್ದಾರೆ, ಅವರೆಲ್ಲ ಪಾಪ ಬೀದಿಗೆ ಬಿದ್ದು ಹೋರಾಟ ಮಾಡ್ತಾ ಇದ್ದಾರೆ. ಕೆಲವರು ಹೇಳೋ ಸ್ಟೇಟ್ಮೆಂಟ್ ತುಂಬ ಪ್ರಭಾವಶಾಲಿಯಾಗಿ ಇಲ್ಲದೆ ಇರ್ಬೋದು, ಆದರೆ ಅವ್ರ ಎಲ್ಲರ ಆಗ್ರಹ ರೈತರ ಭೂಮಿ ಉಳಿಬೇಕು ಅನ್ನೋದಿದೆ. ಅವ್ರ ಜೊತೆ ಈಗ ನೀವು ಪೊಲೀಸ್ ಇರೋದೇನಕ್ಕಪ್ಪ, ಪೊಲೀಸ್ ಅಧಿಕಾರಿಗಳಿರೋದೇನಕ್ಕೆ? ಅವ್ರಿಗೆ ರಕ್ಷಣೆ ಕೊಡೋದಕ್ಕೆ. ನೀವು ಬರೀ ಸರ್ಕಾರ ಆದೇಶವನ್ನೇ ಪಾಲನೆ ಮಾಡೋದಕ್ಕಷ್ಟೇ ಅಂತಲ್ಲ, ನಿಮ್ಮಲ್ಲಿ ಒಂದು ಅಂತಃಕರಣ ಇರಬೇಕು. ಆ ಹೋರಾಟಗಾರರ ಜೊತೆ ಮಾತಾಡ್ತಾರಲ್ಲ, ಹೇಳಬೇಕು, ಕೇಳಬೇಕು. ಅದನ್ನು ಒಂಥರ ಏನೋ ಈ ಪಿಕ್ ಪ್ಯಾಕೆಟ್ ಮಾಡಿರ್ತಾರಲ್ಲ ಆ ರೇಂಜಿಗೆ ಮಾತಾಡ್ತಿರಲ್ಲ. ಅವರು ಹೋರಾಟಕ್ಕೆ ಯಾಕೆ ಬಂದಿದ್ದಾರೆ? ರೈತರ ಭೂಮಿ ಉಳಿಸೋದಕ್ಕೆ. ನಾಳೆ ಇದೇ ರೈತರು ಕೃಷಿಯನ್ನು ಮಾಡದೆ ನಿಲ್ಲಿಸಿದ್ರೆ ಇವ್ರೇನು ಮಣ್ಣು ತಿಂತಾರೆ? ಮಣ್ಣೇ ತಿನ್ನಬೇಕು, ಮಣ್ಣು ಸಿಗಲ್ಲ. ಹಂಗೆ ಲೂಟಿ ಮಾಡ್ತೀರಿ ನೀವು. ಸರ್ಕಾರ ಈ ರೈತರ 1777 ಎಕರೆ ಈ ಭೂಮಿ ಇದೆಯಲ್ಲ, ಆ ಭೂಮಿಯನ್ನು ಮುಟ್ಟಬಾರ್ದು. ಮುಟ್ಟಿದ್ರೆ ನಾಳೆ ಸರ್ಕಾರದ ಬುಡಕ್ಕೆ ಬರುತ್ತೆ. ಅದಂತೂ ಖಂಡಿತ. ರೈತರು ರೊಚ್ಚಿಗೆದ್ರೆ ನರಗುಂದ ನವಲಗುಂದ ಅಂತ ಒಂದು ಹೋರಾಟ ಇದೆ. 1980ರಲ್ಲಿ ಧಾರವಾಡದಲ್ಲಿ ಒಂದು ದೊಡ್ಡ ಹೋರಾಟ ಆಯಿತು. ರೈತರು ದೊಡ್ಡ ಹೋರಾಟ ಮಾಡಿದಾಗ ಆ ರೈತರ ಮೇಲೆ ಒಬ್ಬ ಅಧಿಕಾರಿ, ಪೊಲೀಸ್ ಅಧಿಕಾರಿ ಶೂಟ್ ಮಾಡ್ತಾನೆ. ರೊಚ್ಚಿಗೆದ್ದ ಜನ ಅಧಿಕಾರಿನ ಎಳ್ಕೊಂಬಂದು ಬೆಂಕಿ ಹಚ್ಚಿಬಿಡ್ತಾರೆ. ಇದು ನೋಡಿ, ರೈತರ ಮೇಲೆ ನೀವು ಗೋಲಿಬಾರ್ ಮಾಡ್ತೀರಿ. ನಾನು ಹೇಳೋದು, ಯಾವುದೇ ಹೋರಾಟ ಹಿಂಸಾತ್ಮಕ ರೂಪವನ್ನು ಪಡೆಯೋದಕ್ಕಿಂತ ಮುಂಚೆ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಆಗ್ರಹವನ್ನು ತಾಯ್ತನದಿಂದ ಕೇಳಿಕೊಂಡು ರೈತರನ್ನು ಗೌರವಿತವಾಗಿ ನಡೆಸ್ಕೋಬೇಕು. ಇವರು ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ, ನೀವು ಒಂದು ರೀತಿಯ ಏನೋ ಕಾಲ್ ಕಸದ ಥರ ಏನು ಇದು ಟ್ರೀಟ್ ಮಾಡೋದು. ಅವರು ನಿಯೋಗ CMನ ಭೇಟಿ ಮಾಡಕ್ಕೆ ಬಂದರೆ ಅವ್ರನ್ನ ಒಳಗಡೆ ಬಿಡದೇ ಇರೋದು. ಅಧಿಕಾರ ಶಾಶ್ವತ ಅಲ್ಲ. ರೈತರ ಕೂಗನ್ನು ಕೇಳಿ ರಾಜ್ಯ ಸರ್ಕಾರ ಈ ನಿರ್ಧಾರದಿಂದ ಹಿಂದೆ ಬರದೇ ಇದ್ರೆ ಅದು ಸರ್ಕಾರಕ್ಕೆ ಕಂಟಕ. ರೈತ ಯಾವುದೇ ಕಾರಣಕ್ಕೂ ಬಿಡಲ್ಲ, ಅವ್ರು ಹೋರಾಟ ಬಿಡಲ್ಲ. ಯಾಕಂದ್ರೆ ಅವ್ರ ಭೂಮಿ ಯಾಕೆ ಕೊಡ್ಬೇಕ್ರಿ? ಏನು ಅವರೇನು ಸಿದ್ದರಾಮಯ್ಯನವ್ರ ಭೂಮಿ ಕೇಳ್ತಾ ಇದ್ದಾರಾ, ಅಥವಾ DK ಶಿವಕುಮಾರ್ ಭೂಮಿ ಕೇಳ್ತಾ ಇದ್ದಾರಾ, ಅಥವಾ ಏನಾದರೂ ವಿರೋಧ ಪಕ್ಷದ ನಾಯಕರ ಭೂಮಿ ಕೇಳ್ತಾ ಇದ್ದಾರಾ? ಇಲ್ಲ, ಅವರ ಭೂಮಿ ನಾವು ಕೊಡ್ತೀವೋ ಬಿಡ್ತೀವೋ ಅನ್ನೋದು ನಮ್ಮಿಷ್ಟ. ಅದರಲ್ಲೂ ಫಲವತ್ತಾದ ಭೂಮಿಯನ್ನು ಕೊಟ್ಟು ನಾವೇನು ಭಿಕ್ಷೆ ಎತ್ತಬೇಕಾ? ಇವ್ರು ಅದನ್ನೇ ಎಲ್ಲ ಮಾಡಿರೋದು. ಇವ್ರ ಭೂಮಿನೆಲ್ಲ ಕಡಿಮೆ ರೇಟಿಗೆ ಇಸ್ಕೊಳ್ತಾರೆ. ಪಾಪ ಅವ್ರು ಹೆಂಗೋ ಸ್ವಾವಲಂಬಿಯಾಗಿ ತರಕಾರಿನೋ ಕಾಳೋ ಬೆಳ್ಕೊಂಡು ಜೀವನ ಮಾಡ್ತಾರೆ. ಕೊನೆಗೆ ಆ ದುಡ್ಡು ಏನೇನೋ ಇದು ಖಾಲಿ ಆಗುತ್ತೆ, ಕೊನೆಗೆ ಅವ್ರು ಬೀದಿಗೆ ಬಿಡ್ತಾರೆ. ಅದನ್ನು ನೋಡಿ ನೀವು ನಗ್ತೀರಾ? ನಾಚಿಕೆ ಆಗ್ಬೇಕು ಈ ಸಂವೇದನೆ ಇಲ್ಲ ಸರ್ಕಾರಗಳಿಗೆ. ಎಲ್ಲೋ ಒಂದು ಕಡೆ ಈಗ ಪಂಜಾಬ್ನಲ್ಲಿ ಏನು ರೈತರ ಹೋರಾಟ ನಡೀತು, ಕೇಂದ್ರ ಸರ್ಕಾರದಿಂದನೂ ರೈತರ ಕಡೆಗಣೆ ಇದೆ. ಅಧಿಕಾರಕ್ಕೆ ಬರಬೇಕಾದ್ರೆ ನಾನು ರೈತರಿಗೆ ಫೇವರ್ ಆಗಿರ್ತೀನಿ, ನಾನು ರೈತ ಮುಖಂಡ ಅಂದ್ಕೊಂಡು ಅಧಿಕಾರಕ್ಕೆ ಬರ್ತಾರೆ. ಎಲ್ಲ ಒಂದು ಕಡೆ ರೈತರನ್ನೇ ನಿರ್ಲಕ್ಷ್ಯ ಮಾಡ್ತಾರೆ ಸರ್. ಕೊನೆಗೆ ನೋಡಿ, ಪಂಜಾಬಲ್ಲಿ ಆಯ್ತಲ್ಲ ರೈತ ಹೋರಾಟ,
ಇಡೀ ಕೇಂದ್ರ ಸರ್ಕಾರನೇ ಅಲ್ಲಾಡಿಸ್ಬಿಡ್ತು ಗೊತ್ತಾ. ಹೌದು. ಪಂಜಾಬ್ನ ರೈತರು ಟ್ರ್ಯಾಕ್ಟರ್ ಮೂಲಕ ಬಂದು ತಿಂಗಳಗಟ್ಲೆ ವರ್ಷಗಟ್ಲೆ ಅಲ್ಲೇ ಕೂತ್ರು ಅವರು. ಹೌದು. ಇವ್ರೇನೋ ಟ್ರೈ ಮಾಡಿದ್ರು ಅವ್ರ ಹೋರಾಟವನ್ನ ಹತ್ತಿಕ್ಬೇಕು ಅಂತೇಳಿ, ಏನು ಟ್ರ್ಯಾಕ್ಟರ್ಗಳು ಬರ್ದಂಗೆ ಆ ಮುಳ್ಳುಗಳು ಹಾಕಿದ್ದೇನು, ಏನೇನೋ ಆ ಬ್ರೇಕ್ ಹಾಕಿದ್ದೇನು, ಅವ್ರು ಅದ್ಯಾವುದಕ್ಕೂ ಕೇರ್ ಮಾಡ್ಲಿಲ್ಲ ಅವರು. ಏನ್ ಮನೆ ಮಠ ಎಲ್ಲ ಬಿಟ್ಟು ಅಲ್ಲಿ ಬೀದಿಲಿ ಹೋರಾಟ ಮಾಡಿದ್ರು ಡೆಲ್ಲಿ ಆಸುಪಾಸು ಬಾರ್ಡರ್ ಅಲ್ಲಿ. ಅವ್ರನ್ನ ಬರ್ದಂಗೆ ಈ ಸರ್ಕಾರಗಳು ಎಷ್ಟು ತಡೆದು, ಎಷ್ಟು ಹೋರಾಟ ಮಾಡಿದ್ವು, ಎಷ್ಟು ಪೊಲೀಸ್ ಭದ್ರತೆಯನ್ನ ಮಾಡಿದ್ವು, ಪೊಲೀಸ್ ಪ್ರಹಾರ ಮಾಡಿದ್ವು. ಆಗ ಅಲ್ಲಿರೋದು ಯಾವ್ದೀಗ ಬಿಜೆಪಿ ಸರ್ಕಾರ. ಈ ಕಾಂಗ್ರೆಸ್ ಸರ್ಕಾರ ಏನ್ ಹೇಳ್ತಿತ್ತು ನೋಡಿ, ರೈತರ ಮನವಿನ ಕೇಳ್ತಾ ಇಲ್ಲ, ರೈತರ ಆಗ್ರಹವನ್ನ ಕೇಳ್ತಾ ಇಲ್ಲ ಈ ಬಿಜೆಪಿ ಸರ್ಕಾರ ಅಂತ ಹೇಳ್ತಿದ್ರು. ಇದೇ ಕಾಂಗ್ರೆಸ್ ಸರ್ಕಾರ ಈಗ ನಿಮ್ ರಾಜ್ಯದಲ್ಲಿ ಹೋರಾಟ ಮಾಡ್ತಿರಲ್ಲಪ್ಪ, ನೀವು ಕೇಳಿ, ರೈತರ ಮನವಿನ ಕೇಳಿ, ರೈತರ ಆಗ್ರಹವನ್ನ ಕೇಳಿ. ಅಧಿಕಾರ ಇದೆ ಅಂತೇಳಿ ನೀವು ಭೂಮಿನ ಕಬಳಿಸಕ್ ನೋಡಿದ್ರೆ ರೈತ ಬಿಡ್ತಾರ. ಅದಕ್ಕೆ ಕುವೆಂಪು ಹೇಳ್ತಾರೆ, ರಾಜ್ಯಗಳಳಿಯಲ್ಲಿ ರಾಜ್ಯಗಳು ಉಳಿಯಲಿ, ಹಾರಲಿ ಗದ್ದುಗೆ ಮುಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುಳುವುದ ನಾವು ಬಿಡುವುದೇ ಇಲ್ಲ. ಹಂಗೆ ನೀವು ಬಿಡಲ್ಲ, ನಾವು ಕಿತ್ಕೊಳ್ತೀವಿ ಅಂತೇನಾದ್ರು ನೀವು ನಾಟಕ ಮಾಡಿದ್ರೆ ರೈತರು ಸಾವಿರಾರು ಸಂಖ್ಯೆಯಲ್ಲಿ ರೊಚ್ಚಿಗೆಳ್ತಾರೆ. ಅದೆಷ್ಟನ್ನು ಬಂಧಿಸ್ತೀರ ನೀವು, ಅದೆಷ್ಟು ಜನ ಜೈಲಿಗೆ ಕಳಿಸ್ತೀರಾ? ಅದಕ್ಕೆ ಜನರ ತಾಳ್ಮೆಯನ್ನ ಪರೀಕ್ಷೆ ಮಾಡಬಾರ್ದು. ಸರ್ಕಾರಕ್ಕೆ ಒಂದು ತಾಯ್ತನ ಇರಬೇಕು. ನಾವು ಅಧಿಕಾರ ಕೊಟ್ಟು ಬಂದಿರೋದು ಅವರಿಂದ, ಅವ್ರು ಅಷ್ಟೊಂದೆಲ್ಲ ಬೀದಿಗಿಳಿದು ಹೋರಾಟ ಮಾಡ್ತಾ ಇದಾರಲ್ಲ, ನಾವು ಯಾಕೆ ಅವ್ರ ಭೂಮಿ ಕಿತ್ಕೋಬೇಕು? ನಿಮ್ಗೆ ಆಸೆ ಇದ್ರೆ ಕಾರ್ಪೊರೇಟ್ಗಳಿಗೆ ಭೂಮಿ ಕೊಡಬೇಕು ಅನ್ನೋ ಆಸೆ ಇದ್ರೆ ನೀವೇನಾದ್ರು ಮಾಡ್ಕೊಂಡಿದ್ರೆ ನಿಮ್ಮ ಸ್ವಂತ ಭೂಮಿಯನ್ನು ಕೊಡಿ. ನಮ್ಮ ಭೂಮಿ ಯಾಕೆ ಬೇಕು? ರೈತರ ಭೂಮಿನೇ ಯಾಕಬೇಕು? ಪಾಪ ಅವ್ರು ರೈತರೇನು ಆ ಭೂಮಿಯಲ್ಲೇನೇನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇಲ್ಲ. ಅವರು ರಾಗಿ ಬೆಳೀತಾ ಇದ್ದಾರೆ, ತರಕಾರಿ ಬೆಳೀತಾ ಇದ್ದಾರೆ, ದವಸ ಧಾನ್ಯಗಳನ್ನು ಬೆಳೀತಿದ್ದಾರೆ, ಅದನ್ನ ಎಲ್ರಿಗೂ ಹಂಚ್ತಾ ಇದ್ದಾರೆ. ನಿಮ್ಮಂಗೆ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಅಲ್ಲೇನೋ ಒಂದು ಕೈಗಾರಿಕರಣ ಮಾಡ್ತೀವಿ ಅಂತೇಳಿ ಅದರಲ್ಲಿ ಏನು ಕಮಿಷನ್ ಹೊಡೆಯಲ್ಲ. ಎಲ್ಲ ಕಮಿಷನ್ ಗಿರಾಕಿಗಳು ಇವರೆಲ್ಲ. ಕಮಿಷನ್ ಹೊಡೆಯೋದಕ್ಕೇನೆ ಅವನಲ್ಲಿ ಯಾರೊಬ್ಬ ರಿಯಲ್ ಎಸ್ಟೇಟ್ ಇವನು ಬರ್ತಾನೆ, ಇನ್ಯಾರೋ ಹೇಳ್ತಾನೆ, ಆಮೇಲೆ ನೋಡಿ ಇಬ್ರು ಸಚಿವರು ಹೇಳ್ತಾರೆ, ಇಲ್ಲ ಈ ಒಂದು ಸ್ವಾಧೀನ ಪ್ರಕ್ರಿಯೆಯಲ್ಲಿ ಒಂದು 3 ಗ್ರಾಮಗಳನ್ನ ಬಿಟ್ಬಿಡ್ತೀವಿ, ಒಂದಷ್ಟು ಜಾಗವನ್ನು ಕೊಟ್ಬಿಡ್ತೀವಿ. ಯಾರಪ್ಪನ ಜಮೀನು ಅದು? ಯಾರಪ್ಪನ ಜಮೀನು? ನಿಮ್ಮದು ಕೇಳ್ತಾ ಇದ್ದೀರಾ? ಸ್ವಾಧೀನ 3 ಗ್ರಾಮ ಬಿಡೋಕ್ಕೆ ಸರ್ಕಾರ ಇರೋದು ನಮಗೋಸ್ಕರನೇ ಹೊರತು ನಿಮಗೆ ಬೇಕಾದ್ರೆ ನಂಗೆ ಲೂಟಿ ಮಾಡೋಕ್ಕಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ಮತ್ತು ಈವರೆಗೂ ಆಗಿರ್ಬೋದು ಅಷ್ಟು ದಿನದಿಂದ ರೈತರು ಹೋರಾಟ ಮಾಡ್ತಿದ್ದಾರೆ. ಯಾವೊಬ್ಬ ಸಚಿವರು ಬಂದಿಲ್ಲ, CM ಬಂದಿಲ್ಲ. ಅಂದರೆ ರೈತರು ಹೋರಾಟ ಕಿಂಚಿತ್ತು ಕೂಡ ಕಿಮ್ಮತ್ತಿಲ್ವಾ? CM ಸಿದ್ದರಾಮಯ್ಯನವರೇ, ಈ ಕಾರ್ಯಕ್ರಮದ ಮೂಲಕ ನಾವು ನಿಮ್ಗೆ ಆಗ್ರಹ ಮಾಡ್ತಿದ್ದೀವಿ, ರೈತರ ಹೋರಾಟಕ್ಕೊಂದು ಬೆಲೆ ಕೊಡಿ, ರೈತರ ಜಮೀನನ್ನು ಏನು ಭೂ ಸ್ವಾಧೀನ ಮಾಡ್ಕೊಳ್ಳೋಕ್ಕೆ ಆಗ್ರಹಿಸಿದಿರಾ ಅದನ್ನ ಹಿಂಪಡಿಬೇಕು ಅಂತ ನಾವು ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೀವಿ. ಆಗ್ರಹ ಅಷ್ಟೇ ಅಲ್ಲ, ಎಚ್ಚರಿಕೆ, ಹುಷಾರ್ ಆಗ್ರಹಗಳ ಮನವಿ. ಯಾಕೆಂದ್ರೆ ಇವ್ರಿಗೆ ಸಂವೇದನೆ ಇಲ್ಲ. ಇವ್ರಿಗೆ ಅಷ್ಟು ಸಂವೇದನೆ ಇದ್ರೆ 3 ವರ್ಷದ ಹೋರಾಟ ನಡೀತಾ ಇದೆ. 3 ವರ್ಷಗಳ ಹೋರಾಟ ಇದು. 1080 ದಿನ ಏನೋ ಆಗಿದೆ. ಅಷ್ಟು 3 ವರ್ಷ ಹೋರಾಟ ಮಾಡ್ತಾ ಇದ್ದಾರೆ. ಸರ್ಕಾರಗಳೆಲ್ಲ ಬದಲಾಗಿದ್ದಾವೆ ಅಂತಂದ್ರೆ ಇವ್ರಿಗೆ ಇನ್ನು ಮನವಿ ಆಗ್ರಹಗಳ ಅರ್ಥ ಇಲ್ಲ. ಜನ ರೊಚ್ಚಿಗೆಳ್ತಾರೆ. ಜನ ರೊಚ್ಚಿಗೆದ್ದು ನಿಮ್ಮ ಮೇಲೆ ಸಿಡಿದೇಳೋಕ್ಕಿಂತ ಮುಂಚೆ ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಪಾಪ ಅವ್ರು ಕಷ್ಟಪಟ್ಟು ದುಡ್ಡಿರ್ತಾರ್ರಿ. ಆ ತುಂಡು ಭೂಮಿನ ಕಿತ್ಕೊಂಡ್ಬಿಟ್ರೆ ಏನು ಮಾಡೋಕ್ಕಾಗತ್ತೆ? ಇದು ಸರ್ಕಾರಕ್ಕೆ ಸಂವೇದನೆ ಇದ್ದರೆ ಅರ್ಥ ಮಾಡ್ಕೊಳತ್ತೆ, ಇಲ್ಲ ಅಂದರೆ ಜನರ ಆಯ್ಕೆ. ಓಕೆ ಸರ್, ಆಲ್ ರೈಟ್, ಮುಂದೆ ಹೋಗೋಣ ಸರ್. ಇನ್ನು ಏನು ಕೋವಿಡ್ ಲಸಿಕೆಯಿಂದ ಹೃದಯಾಘಾತ ಆಗ್ತಿತ್ತು ಅಂತ ಕೇಳಿಬರ್ತಿತ್ತು, ಅದನ್ನು ಎಲ್ಲೋ ಒಂದು ಕಡೆ ಇವತ್ತು ಏಮ್ಸ್ ಹಾಗೂ ICMR ಅಧ್ಯಯನದಲ್ಲಿ ಮಹತ್ವದ ಅಂಶ ಬಿಡುಗಡೆ ಆಗಿದೆ. ಆ ಅಂಶದಲ್ಲಿ ಏನು ಅಂದರೆ ವ್ಯಾಕ್ಸಿನಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ, ವ್ಯಾಕ್ಸಿನಿಂದ ಯಾವುದೇ ಒಂದು ಹಾರ್ಟ್ ಅಟ್ಯಾಕ್ ಆಗಲಿ ಏನು ಸಂಭವಿಸ್ತಿಲ್ಲ ಅನ್ನೋದೊಂದು ವರದಿ ಬಂದಿದೆ ಸರ್. ಈಗ ನೋಡಿ, ರಾಜ್ಯದಲ್ಲಿ ಹೃದ್ರೋಗದ ಸಮಸ್ಯೆಗಳು, ಹೃದಯಾಘಾತದ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹಾಸನದಲ್ಲೇ ಹೆಚ್ಚು ಪ್ರಕರಣಗಳಾಗಿದ್ದಾವೆ. ಈಗ ನೋಡಿ, ನಮ್ಮದೇ ವಾಹಿನಿಯಲ್ಲಿ ಡಾಕ್ಟರ್ ಅಂಜನಪ್ಪ ಅವರೊಂದಿಗೆ ಒಂದು ವಿಶೇಷ ಸಂದರ್ಶನವನ್ನು ಮಾಡಿದ್ದೀನಿ. ಅದನ್ನು ಕೂಡ ನಮ್ಮ ವೀಕ್ಷಕರು ನೋಡಲಿ. ಈಗ ಎಲ್ರಿಗೂ ಒಂದು ಅನುಮಾನ ಇತ್ತು, ಅಂದರೆ ಕೋವಿಡ್ ಲಸಿಕೆನೇ ಇದಕ್ಕೆ ಕಾರಣ ಅಂತ. ಸ್ವತಃ ಮುಖ್ಯಮಂತ್ರಿ ಇದ್ರ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಬಹುದು. ಈಗ ಏನು ಕೇಂದ್ರ ಸರ್ಕಾರಕ್ಕೆ ಮತ್ತು ವೈದ್ಯಕೀಯ ಇಲಾಖೆನೇ ಒಂದು ಸ್ಪಷ್ಟ ಕೊಟ್ಟಿದೆ. AIMS ಏನೋ ಇದೆ, ವೈದ್ಯಕೀಯ ಮಂಡಳಿ ಏನೋ ಇದೆಯಲ್ಲ, ಭಾರತೀಯ ವೈದ್ಯಕೀಯ ಮಂಡಳಿ ಮತ್ತು ಪರಿಷತ್ತು ಎಲ್ಲ ಇಲ್ಲ, ಇದು ಕೋವಿಡ್ನ ಪರಿಣಾಮದಿಂದ ಈ ರೀತಿ ಆಗ್ತಾ ಇಲ್ಲ ಅಂತ ಹೇಳಿದೆ. ಅದೊಂದು ಒಳ್ಳೆಯ ಒಂದು ಸೂಚನೆ ಮತ್ತು ಒಂದು ಒಳ್ಳೆಯ ಪ್ರಕಟಣೆ. ಜನ ಇಲ್ಲಾಂದ್ರೆ ಪ್ಯಾನಿಕ್ ಆಗ್ಬಿಡ್ತಾರೆ. ಯಾಕಂದ್ರೆ ಇಡೀ ದೇಶದಲ್ಲಿ ಎಲ್ಲರೂ ಕೂಡ ಲಸಿಕೆ ತಗೊಂಡು, ಹಂಗಾರೆ ಯಾರು ಬದುಕಲ್ವಾ? ಯಾರು ಬದುಕಕ್ಕಾಗಲ್ವಾ?
ಸೊ ಈಗ ವೈದ್ಯರು ಸೂಚನೆ ಕೊಡೋದು ಅಥವಾ ಅವ್ರ ಅಭಿಪ್ರಾಯ ಏನು ಅಂದರೆ, ಮೊದಲೆಲ್ಲ ಮಾಧ್ಯಮಗಳು ಇರ್ತಿರ್ಲಿಲ್ಲ, ಈ ಥರದ ಸಂಖ್ಯೆಗಳು ಗೊತ್ತಾಗ್ತಾ ಇರಲಿಲ್ಲ. ಈಗ ಮಾಧ್ಯಮಗಳಿಂದ ಪ್ರತಿಯೊಂದು ವಿಚಾರನೂ ಗೊತ್ತಾಗ್ತಾ ಇದೆ. ಕೆಲವೊಂದ್ಸಲಿ ಕಾಕತಾಳಿ ಏನೋ ಸಂಖ್ಯೆ ಜಾಸ್ತಿ ಆಗುತ್ತೆ. ಈ ರೀತಿ ಈ ಪ್ರಕರಣಗಳು ಹೆಚ್ಚಾಗೋದಕ್ಕೆ ಜನರ ಬದುಕಿನ ಶೈಲಿ ಬದಲಾಗ್ತಾ ಇದೆ, ಅವರ ಆಹಾರ ಪದ್ಧತಿ ಬದಲಾಗ್ತಾ ಇದೆ, ಆಹಾರ ಕಲಬೆರಕೆ ಆಗ್ತಾ ಇದೆ. ಆಮೇಲೆ ಏನು ಶುದ್ಧ ಪರಿಶುದ್ಧವಾದಂಥ ಆಹಾರ ಸೇವನೆ ಮಾಡ್ತಾ ಇಲ್ಲ. ಎಲ್ಲ ವಿಷ ತಿಂತಾ ಇದೀವಿ ನಾವು. ಆಯಿಲ್ ಕಂಟೆಂಟ್ ಇರೋ ಆಹಾರವನ್ನು ತಿಂತಾ ಇದ್ದೀವಿ, ಎಲ್ಲ ಕೆಮಿಕಲೈಸ್ಡ್. ಇವೆಲ್ಲ ಕಾರಣಗಳು ಭಾಳ ಇದಾವೆ. ಆಮೇಲೆ ಮನುಷ್ಯ ತನ್ನ ಬದುಕಿನ ರೀತಿಯನ್ನು ಬದಲಾವಣೆ ಮಾಡ್ಕೋಬೇಕಾಗಿದೆ. ಸೊ ಮೊದಲೆಲ್ಲ ಹೇಗೆ ಜನರ ಬದುಕಿತ್ತು, ಈಗ ಏನಾಗ್ತಾ ಇದೆ, ಈಗ ಯಾಕೆ ಜಾಸ್ತಿ ಆಗ್ತಾ ಇದೆ, ಇದ್ರ ಬಗ್ಗೆ ಎಲ್ಲ ಬಹಳ ಚರ್ಚೆಗಳಾಗ್ತಾ ಇದ್ದಾವೆ. ಅಂದರೆ ಸಾರ್ವಜನಿಕರಿಗೆ ನಮಗೆ ವೈದ್ಯರು ಹೇಳಿರೋ ಪ್ರಕಾರ ಏನು ಅಂದರೆ, ನೀವು ನಿಮ್ಮ ಮೆಂಟಲಿ ಸ್ಟೆಬಿಲಿಟಿ ಮತ್ತು ದೈಹಿಕವಾದ ದೃಢತೆಯನ್ನು ಕಾಯ್ದುಕೊಳ್ಬೇಕು. ಅತಿಯಾದ ಒತ್ತಡವನ್ನು ತೆಗೆದುಕೊಳ್ಳೋದು, ಸ್ಟ್ರೆಸ್ಸು, ಎಲ್ಲದ ಉಸಾಬರಿಗಳನ್ನ ನೀವೇ ತಗೊಂಡ್ರಿ ಅನ್ನೋ ರೀತಿಲಿ ಇರೋದು, ಖುಷಿನೇ ಇಲ್ಲ ಲೈಫಲ್ಲಿ, ಒಂದು ರೀತಿ ಜೀವನೋತ್ಸಾಹವನ್ನೇ ಕಳ್ಕೊಂಡಿರೋ ರೀತಿ ಆಗೋದು, ಇದೆಲ್ಲವೂ ಕೂಡ ನಿಮ್ಮ ಮಾನಸಿಕ ಮತ್ತು ದೈಹಿಕ ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ದೇಹವನ್ನು ಸದಾ ಚಟುವಟಿಕೆಯಿಂದ ಇಟ್ಟಿರಿ, ವಾಕ್ ಮಾಡಿ, ಒಳ್ಳೆಯ ಆಹಾರವನ್ನು ಸೇವಿಸಿ, ಚೆನ್ನಾಗಿ ಊಟ ಮಾಡಿ, ನಿದ್ದೆ ಮಾಡಿ, ಖುಷಿಯಿಂದ ಇರಿ, ಇನ್ನೊಬ್ಬರನ್ನು ಖುಷಿ ಪಡಿಸಿ. ಬೇರೆಯವ್ರ ಕಂಡ್ರೆ ನೀವು ಸಿಟ್ಟಾಗೋದು, ಅವ್ರ ಕಂಡ್ರೆ ಈ ಅಸಹನೆಯನ್ನು ಬಿಟ್ಟು ಒಂದು ಒಳ್ಳೆಯ ಆರೋಗ್ಯಯುತ ಜೀವನ ಶೈಲಿ. ಆರೋಗ್ಯಯುತ ಜೀವನ ಶೈಲಿ ಅಂದರೆ ನಿಮ್ಮ ದೈಹಿಕ ಆರೋಗ್ಯ, ನಿಮ್ಮ ಮಾನಸಿಕ ಆರೋಗ್ಯ, ನಿಮ್ಮ ಆಹಾರ ಪದ್ಧತಿ ಅದು ತುಂಬ ಪ್ರೋಟೀನಿಂದ ಕೂಡಿರಬೇಕು ಮತ್ತು ಅದು ತುಂಬ ಶುದ್ಧವಾಗಿರಬೇಕು. ತರಕಾರಿ ತಿನ್ನಬೇಕು, ಸೊಪ್ಪು ತಿನ್ನಬೇಕು. ಈಗೆಲ್ಲ ಪಿಜ್ಜಾ, ಬರ್ಗರು ಇವೆಲ್ಲ ಕೂಡ ಮನುಷ್ಯರನ್ನ ಹಾಳು ಮಾಡ್ತಾ ಇದ್ದಾವೆ. ರಾಗಿ ತಿನ್ನಬೇಕು, ದ್ವಿದಳ ಧಾನ್ಯಗಳನ್ನ ತಿನ್ನಬೇಕು, ಮತ್ತು ತುಂಬ ಪ್ರಶಾಂತವಾಗಿರಬೇಕು, ಕೂಲಾಗಿರಬೇಕು. ನಿಮ್ಮ ಮನಸ್ಸು ಒಂದು ರೀತಿ ಪ್ರಫುಲ್ಲವಾಗಿದ್ದಾಗ ನೀವು ಸಂತೋಷವಾಗಿ ನಗಿಸ್ತಾ ಇರಬೇಕು. ಸೊ ಹಿಂಗಿದ್ದಾಗ ಯಾವುದೇ ಸಮಸ್ಯೆ ಬರಲ್ಲ. ಈಗ ಸಹಜವಾಗಿ ಪ್ರಕರಣಗಳು ಜಾಸ್ತಿ ಆದಾಗ ಮಾಧ್ಯಮಗಳನ್ನು ತೋರಿಸ್ತವೆ. ಈ ಒಂದು ಪ್ರಕರಣ ಮಾಧ್ಯಮದಲ್ಲಿ ನಾವು ಏನು ತೋರಿಸಿದ್ರು, ಆ ಒಂದು ಪ್ರಕರಣಗಳಿಗೆ ಎಲ್ಲೋ ಒಂದು ಕಡೆ ಭಯಪಟ್ಟು ಈ ಮೊನ್ನೆ ಒಂದು ವರದಿ ಆಯಿತು ಸರ್, ಮೈಸೂರಿನ ಜಯದೇವ ಆಸ್ಪತ್ರೆಗೆ ಸಾಲು ಆರೋಗ್ಯ ತಪಾಸಣೆಗೆ ಅಂದ್ಬಿಟ್ಟು ಸಾಲು ತುಂಬ ಹೆಚ್ಚಿನ ಜನ ಬಂದರು ಸರ್ ಮೈಸೂರಿನಲ್ಲಿ. ಎಲ್ಲೋ ಒಂದು ಕಡೆ ತುಂಬ ಭಯಪಟ್ಟಿದ್ದಾರೆ ಈ ವಿಚಾರವಾಗಿ. ಆದರೆ ಕೋವಿಡ್ ವ್ಯಾಕ್ಸಿನ್ನಿಂದ ಏನು ಹೃದಯ ರೋಗ ಅಂದರೆ ಈಗೇನು ಹಾರ್ಟ್ ಅಟ್ಯಾಕ್ ಆಗ್ತಿತ್ತು ಅನ್ನೋ ಒಂದು ಇದಿತ್ತು, ಅದಕ್ಕೆ ಇವತ್ತೆಲ್ಲೋ ಒಂದು ಕಡೆ ಭಯ ಕಡಿಮೆ ಆಗುತ್ತೆ ಇನ್ಮೇಲೆ ಜನಗಳಿಗೆ ಅನ್ನೋದು. ಹೌದು. ಈಗ ಸ್ವತಃ ವೈದ್ಯಕೀಯ ಇಲಾಖೆ ಕೇಂದ್ರ ಸರ್ಕಾರ ಸ್ಪಷ್ಟನೆ ಕೊಟ್ಟಿರೋದ್ರಿಂದ, ಆ ವೈದ್ಯಕೀಯ ಮಂಡಳಿನೇ ಕೂಡ ಈ ಸ್ಪಷ್ಟನೆ ಕೊಟ್ಟಿರೋದ್ರಿಂದ, ಈ ಹಿಂದೆನೂ ಕೂಡ ಹೇಳಿತ್ತು ಲಸಿಕೆ ಯಾವುದೇ ರೀತಿ ಕೋವಿಡ್ ಲಸಿಕೆ ಈ ರೀತಿ ಪ್ರಕರಣಗಳಾಗೋದಕ್ಕೆ ಅಥವಾ ಹಾರ್ಟ್ ಅಟ್ಯಾಕ್ ಹೆಚ್ಚಾಗೋದಕ್ಕೆ ಕಾರಣ ಅಲ್ಲ ಅಂತ. ಅದಕ್ಕೆ ಬೇರೆ ಬೇರೆ ಕಾರಣ ಇದೆ. ಇನ್ನೊಂದು ಮುಖ್ಯವಾಗಿ ಮನುಷ್ಯ ಈ ದುಶ್ಚಟಗಳಿಂದ ದೂರ ಇರಬೇಕು. ಸ್ಮೋಕ್ ಮಾಡೋರಿಗೆ ತೊಂದರೆ ಆಗೇ ಆಗುತ್ತೆ. ನೀವು ಇದು ಮಾಡಿದ್ರೆ ನಿಮ್ಗೆ ತೊಂದರೆ ಆಗೇ ಆಗುತ್ತೆ. ನೀವು ಮದ್ಯಪಾನ ಮಾಡಿದ್ರೆ ತೊಂದರೆ ಆಗೇ ಆಗುತ್ತೆ. ನೀವು ಯಾವಾಗಲೂ ಕೂಡ ಒಂದೇ ಕಡೆ ಕೂತು ನೀವು ಆ್ಯಕ್ಟಿವ್ ಆಗಿಲ್ಲ, ಒಂದು ರೀತಿ ನೀವು ಜಡವಾಗಿದ್ರಿ ಅಂದರೆ ತೊಂದರೆ ಆಗೇ ಆಗುತ್ತೆ. ಹಾಗಾಗಿ ನಿಮ್ಮ ಜೀವನ ಶೈಲಿ ಅತ್ಯಂತ ಸುಂದರವಾಗಿದ್ದಾಗ ಚೈತನ್ಯಶಾಲಿಗಳಾಗಬೇಕು. ಚೈತನ್ಯಶಾಲಿ ಅಂದರೆ ಹೆಂಗೆ? ಚೈತನ್ಯವಾಗಿರಬೇಕು ಅಂದರೆ ನಿಮ್ಮನ್ನು ನೋಡಿದ್ರೆ ಅಟ್ರಾಕ್ಟಿಂಗ್, ಅದು ಹೆಂಗೆ ಬರುತ್ತೆ? ನೀವು ಅಷ್ಟು ನಿಮ್ಮ ಮನಸ್ಸು ಅಷ್ಟು ಫ್ರೀಯಾಗಿ ಪ್ರಫುಲ್ಲ ಆಗಿದ್ದಾಗ, ಮತ್ತು ನಿಮ್ಮ ಯೋಚನೆಗಳು, ನೀವು ಬರೀ ಕೆಟ್ಟದ್ದು ಯೋಚನೆ ಮಾಡ್ತಾಯಿದ್ರೆ, ಬರೀ ನೆಗೆಟಿವ್ ಥಾಟ್ಸ್ ಇದ್ದರೆ, ನೀವು ಬರೀ ಬೇಸರದಲ್ಲಿದ್ದಾಗ ನಿಮ್ಮ ದೇಹ ಚೆನ್ನಾಗಿರೋಕ್ಕೆ ಸಾಧ್ಯ ಇಲ್ಲ, ಮನಸ್ಸು ಚೆನ್ನಾಗಿರೋಕ್ಕಾಗಲ್ಲ. ಹಾಗಾಗಿ ನಿಮ್ಮ ದೇಹದ ಆರೋಗ್ಯ ಮತ್ತು ಮನಸ್ಸಿನ ಆರೋಗ್ಯ ಎರಡನ್ನೂ, ಅಂತರಂಗ ಮತ್ತು ಬಹಿರಂಗ ಎರಡನ್ನೂ ನೀವು ಸುಂದರವಾಗಿ ಇಟ್ಕೊಂಡಾಗ ಏನು ತೊಂದರೆ ಆಗಲ್ಲ. ಮತ್ತು ವಾಕ್ ಎಲ್ಲ ನನಗೆ ಗೊತ್ತಿದ್ದ ಹಾಗೆ ಮತ್ತು ಎಲ್ಲ ಡಾಕ್ಟ್ರುಗಳು ಸೂಚನೆ ಕೊಡೋದೇನೆಂದರೆ, ಸಾಧ್ಯವಾದಷ್ಟು ಪ್ರತಿದಿನ ವಾಕ್ ಮಾಡಿ, ನಡಿಗೆ. ನೀವು ಎಷ್ಟು ನಡೀತೀರೋ ಅಷ್ಟು ನಿಮ್ಮ ಹೃದಯ ಖುಷಿಯಾಗುತ್ತಂತೆ, ನಿಮ್ಮನ್ನು ಅದು ಕಾಪಾಡುತ್ತಂತೆ. ಹೃದಯಕ್ಕೆ ಒಂದು ಒಳ್ಳೆ ಇದನ್ನು ಕೊಟ್ಟಂಗೆ, ನೀವು ಅದಕ್ಕೊಂದು ಚೈತನ್ಯ ಕೊಟ್ಟಂಗೆ. ಹಾಗಾಗಿ ಒಂದೇ ಕಡೆ ಇರಬೇಡಿ, ವಾಕ್ ಮಾಡಿ, ಆಮೇಲೆ ಎಲ್ಲರ ಜೊತೆ ಚೆನ್ನಾಗಿರಿ, ಸಹಾಯ ಮಾಡಿ. ಆಮೇಲೆ ನಮ್ಮಲ್ಲಿ ಒಂದು ಖುಷಿಯ ಹ್ಯಾಪಿ ಹಾರ್ಮೋನ್ಸ್ ಕ್ರಿಯೇಟ್ ಆಗ್ತಾವಂತೆ. ಅದು ಹೆಂಗಾಗುತ್ತೆ ಅಂದರೆ, ನೀವು ನಿಮ್ಮ ಒಳ್ಳೆಯ ವಿಚಾರಗಳನ್ನ ಹಂಚ್ಕೊಂಡಾಗ, ನೀವು ಯಾರಿಗೋ ಕಷ್ಟದಲ್ಲಿರ್ತಾರೆ ಒಂದು ಹೆಲ್ಪ್ ಮಾಡಿದಾಗ ನಿಮ್ಗೆ ಅಲ್ಲಿ ಬರುತ್ತೆ ಒಳಗಡೆ ಹಾರ್ಮೋನ್ಸ್ ಅದು ಕೂಡ ಅದು ನಿಮ್ಮ ಆರೋಗ್ಯಕ್ಕೆ ಇದಾಗುತ್ತೆ.
ಇನ್ನು ಯಾವಾಗಲೂ ಒಬ್ಬರು ನೋಡಿ ದ್ವೇಷ ಪಡೋದು, ಅವ್ರನ್ನ ನೋಡಿ ಅಸೂಯೆ ಕಿಡಿಕಾರೋದು, ಅಸೂಯೆ ಪಡೋದು, ಅಯ್ಯೋ ಅದಿಲ್ಲ ಇದಿಲ್ಲ ಅಂತ ಈ ಗೊಣಗಾಟಗಳನ್ನೆಲ್ಲ ಬಿಟ್ಟು ಇರೋದ್ರಲ್ಲೇ ನಾನೆಷ್ಟು ಖುಷಿಯಾಗಿದ್ದೀನಿ, ನಾನೆಷ್ಟು ಸಂತೃಪ್ತನಾಗಿದ್ದೀನಿ ಅನ್ನೋದನ್ನು ಮಾಡಿಕೊಂಡ್ರೆ ಬಹುಶಃ ಬದುಕು ಚೆನ್ನಾಗಿರುತ್ತೆ. ಸೊ ವೀಕ್ಷಕರು, ಈ ಪ್ಯಾನಿಕ್ಗೆ ಒಳಗಾಗೋದು ಬೇಡ. ಪ್ಯಾನಿಕ್ಗೊಳಗಾಗದೆ ಇನ್ನೇನು ನಿಮ್ಮ ಆರೋಗ್ಯಗಳ ಕಡೆ ಗಮನ ಕೊಡಿ, ಆ್ಯಕ್ಟಿವ್ ಆಗಿರಿ ಎನಿ ಟೈಮು. ಇದನ್ನ ಹೇಳ್ತಾ ಇನ್ನು ಈ ಕಾರ್ಯಕ್ರಮದ ಕೊನೆಗಟ್ಟಕ್ಕೆ ಬಂದಿದ್ದೀವಿ. ಇಷ್ಟೊತ್ತು ಚರ್ಚೆ ಮಾಡಿದಂಥ KJ ಹಳ್ಳಿ ಸುರೇಶ್ ಅವ್ರಿಗೆ ಒಂದು ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ಇನ್ನೂ ಏನಿಲ್ಲ, ಇಷ್ಟೆಲ್ಲ ಮಾತನಾಡಿದ್ವಿ. ಇನ್ನೂ ಮತ್ತಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಜನಶ್ರೀ ನ್ಯೂಸ್, ಇದು ಜನರ ಧ್ವನಿ.